ವಿಷ್ಣು ತೀರ್ಥರು ಆಚಾರ್ಯರ ತಮ್ಮಂದಿರಾಗಿ ಇವತ್ತು ಸುಬ್ರಹ್ಮಣ್ಯ ಸೋದೆ ಮಠಗಳು ಅವುಗಳಿಗೆ ಮೂಲ ಪುರುಷರಾಗಿ ಬಂದ ಮಹಾನುಭಾವರು ವಿಷ್ಣು ತೀರ್ಥರು ಆಚಾರ್ಯರ ಸಾಕ್ಷಾತ್ ತಮ್ಮಂದಿರು. ಅನೇಕ ದಿನಗಳ ಕಾಲ ಅನ್ನ ಆಹಾರ ಬಿಟ್ಟು ವೈರಾಗ್ಯದಿಂದ ಪಂಚಗವ್ಯಂ ಪಪೌ ಕಿಂಚಿತ್ ಪಂಚಮೇ ದಿನ 5 ದಿನ ಉಪವಾಸ ಮಾಡಿ 6ನೇ ದಿನ 1 ಡ್ರಾಪ್ ಪಂಚಗವ್ಯ ಕುಡಿತಿದ್ರು. ನಾವು ಪಂಚಾಮೃತ ಅಂದರೆ ಇದ್ರು ಇರ್ಬೋದು, ಪಂಚಗವ್ಯ ರೀ, ಪಂಚಾಮೃತ ಅಲ್ಲ. ನಾವು ಒಂದಿನ ಪಂಚಗವ್ಯ ತೊಗೊಂಡು ಬಾಯಿ ಇದಕ್ಕೋಸ್ಕರ 5 ದಿವಸ ಊಟ ಬಿಟ್ಬಿಡ್ತೀವಿ. ನಮ್ಮನೆ ಬರ ಹೀಗೆ. ಅವರು 5 ದಿನ ಉಪವಾಸ ಇದ್ದು ದೇಹಧಾರಣೆಗೋಸ್ಕರ ಪಂಚಗವ್ಯ ಪ್ರಾಶನ ಮಾಡಿದ ಪರಮ ವೈರಕ್ತ ಶಿಖಾಮಣಿಗಳು ಆಚಾರ್ಯರ ತಮ್ಮಂದಿರು ಹುಟ್ಟುತ್ತಾರೆ. ಅವ್ರದ್ದು 15ನೇ ಸರ್ಗದಲ್ಲಿ ಅವರ ಕಥೆ ಎಲ್ಲ ಬರ್ತಕ್ಕಂಥದ್ದು. ಹಾಗಾಗಿ ತಾಯಿ ತಂದೆ ಒಪ್ಪಿಗೆ ಸ್ವೀಕಾರ ಆಯಿತು. ಮುಂದೆ ಗುರುಗಳ ಬಳಿಗೆ ಬಂದಿದ್ದಾರೆ. ಸದಾ ಸಮಸ್ತಾಶ್ರಮ ಬಾಕ್ಸುರೇಶ್ವರೋ ವಿಶೇಷದ ಖಲ್ವ ಭಜದ್ವರಾಶ್ರಮಂ. ದೇವತೆಗಳು ಯಾವಾಗಲೂ ಎಲ್ಲ ಆಶ್ರಮದಲ್ಲೂ ಇರ್ತಾರೆ. ಅಂದರೆ ದೇವತೆಗಳು ಬ್ರಹ್ಮಚಾರಿಯ ಹೌದು, ಮತ್ತು ಗೃಹಸ್ಥರ ಹೌದು, ಸನ್ಯಾಸಿಯ ಹೌದು, ವಾನಪ್ರಸ್ಥರ ಹೌದು. ಅರ್ಥ ಏನಂದರೆ ಅವರು ಎಲ್ಲ ಆಶ್ರಮದ ಲಕ್ಷಣಗಳು ಅವರಲ್ಲಿರುತ್ತೆ. ನಮ್ಮಲ್ಲಿದ್ದ ಹಾಗೆ ನಮ್ಮಲ್ಲಿ ಯಾವ ಆಶ್ರಮದ ಲಕ್ಷಣವೂ ಇಲ್ಲ. ಬ್ರಹ್ಮಚಾರಿನ ಅಲ್ಲ, ಗೃಹಸ್ಥನ ಅಲ್ಲ. ಮದುವೆ ಆಗಿದೆಯಾ? ಆಗಿದೆ. ಗೃಹಸ್ಥನ ಅಲ್ಲ. ಏನಾಚಾರ್ಯ ಮದುವೆ ಆಗಿದೆಯಾ? ಆಗಿದೆ. ಗೃಹಸ್ಥನ ಅಲ್ಲ. ಹೌದ್ರಿ, ಆಶ್ರಮ ಧರ್ಮ ಇಲ್ಲ ನಿಮ್ಮಲ್ಲಿ. ಬ್ರಹ್ಮಚಾರಿ ಆಗಿದ್ದಾನೆ, ಆದರೆ ಪ್ರಯೋಜನ ಇಲ್ಲ. ಹೀಗೆಲ್ಲ ನಮ್ಮಲ್ಲಿ ಯಾವ ಲಕ್ಷಣವೂ ಇಲ್ಲ. ಯಾಕಂದರೆ ಗೃಹಸ್ಥ ಅಂದರೆ ಎಲ್ಲರನ್ನೂ ಸಾಕಬೇಕು. ಎಲ್ಲರೂ ಅಂದರೆ ಭಾಗವತ ಹೇಳುತ್ತೆ, ನಿಮ್ಗೆ ಆಶ್ಚರ್ಯ ಆಗುತ್ತೆ, ಮನೆಯಿಂದ ಜಿರಳೆನೂ ಓಡಿಸ್ಬಾರ್ದಂತೆ. ಅವು ನಮ್ಮನ್ನು ಬಿಟ್ಟು ಇನ್ನೆಲ್ಲ ಹೋಗ್ಬೇಕ್ರಿ. ಈಗ ಮನೆ ಏನೋ ನೀವು ಕಟ್ತೀರಿ, ಜೇಡ ಮನೆ ಕಟ್ಟತ್ತ, ಅದು ನಿಮ್ಮ ಮನೆ ಒಳಗೆ ಮನೆ ಕಟ್ಟತ್ತೆ. ನೀವು ಭಾರಿ ಖರ್ಚು ಮಾಡಿ ಗೃಹ ಪ್ರವೇಶ ಅಂತ, ನಿಮಗಿಂತ ಮುಂಚೆ ಗೃಹ ಪ್ರವೇಶ ಯಾವಾಗ ಮಾಡೋದು? ಈ ಜಿರಳೆ, ಜೇಡ, ಗೊದ್ದ ಇವಕ್ಕೆಲ್ಲ ಏನೋ ಬ್ಯಾಂಡ್ ಭಜಂತ್ರಿ ಇಲ್ಲ, ಊಟ ಇಲ್ಲ, ಉಪಹಾರ ಇಲ್ಲ, ಟ್ಯಾಕ್ಸ್ ಇಲ್ಲ, ಎಲೆಕ್ಟ್ರಿಕ್ ಇಲ್ಲ, ವಾಟರ್ ಇಲ್ಲ, ಯಾವ ಬಿಲ್ ಇಲ್ಲ, ಸೀದಾಗ ಪ್ರವೇಶ ಮಾಡೇ. ನೀವು ಕತ್ತಡ ದಬ್ಬ ಆಗಿಲ್ಲ. ಗೃಹಸ್ಥರನ್ನ ಆಶ್ರಯ ಮಾಡಿಕೊಂಡೆ ಅವೆಲ್ಲ ಇರೋದಂತ. ನೀವು ಅವುಗಳನ್ನೆಲ್ಲ ಭಾಳ ನೋಡ್ಕೋಬೇಕಂದ್ರೆ ಆಯ್ತು ಅಂತ ಬೀದಿಲಿ ಹೋಗೋ ಗೊದ್ದ ತಂದು ಇಟ್ಕೋಬೇಕು. ತಾತ್ಪರ್ಯ ಅಲ್ಲ, ಇದ್ದದ್ರ ಮೇಲೆ ಸಿಟ್ಟಿಲ್ಲ. ಈಗ ಸೊಳ್ಳೆ ಎಲ್ಲೋ ಬೇಕ್ರಿ, ನೀವು ಬೇಡ ಅಂದ್ರೂ ನಿಮ್ಮನ್ನೇ ಹುಡ್ಕೊಂಡು ಬರುತ್ತೆ. ಅದು ಬಯಾಲಜಿಕಲ್ ಸರ್ಕಲ್. ಜೀವೋ ಜೀವಸ್ಯ ಜೀವನಂ. ದೇವರು ಒಬ್ಬೊಬ್ಬರಿಗೆ ಒಂದು ವೃತ್ತಿಯನ್ನು ಕೊಟ್ಟಿದ್ದಾನೆ. ಹಾಗೆ ಸೊಳ್ಳೆಗೆ ಏನಪ್ಪ ವೃತ್ತಿ? ಏನು ಮಾಡ್ಕೊಂಡಿದ್ದೀರಿ ಸೊಳ್ಳೆ ಮಹಾರಾಜರೇ? ಕೆಲಸಕ್ಕೆ ಹೋಗ್ತಿದ್ವಿ, ಎಲ್ಲಿ ಅವ್ರ ಮನೆ ಬೆನ್ನು ರಕ್ತ ಕುಡಿತಾ ಇದ್ವಿ ಅಷ್ಟೇ. ಅದು ಅದೇ ರೀ ಅದಕ್ಕೆ ಕೆಲಸ. ನೀವು ಅದನ್ನ ಮೇಲೆ ಸಿಟ್ಟು ಮಾಡಿ ಅದು ಕುಡಿದದ್ದು 1 ಮಿಲಿ ಡ್ರಾಪ್ ರಕ್ತಕ್ಕೆ ನೀವು ಮರಣದಂಡನೆ ಶಿಕ್ಷೆ ಕೊಟ್ಬಿಟ್ರೆ ಎಲ್ಲ ಕೊಡೋ ಹಾಗಿಲ್ಲ. ಪಂಚಮಸ್ಕಂದ ಭಾಗವತದಲ್ಲಿ ನರಕಗಳ ವರ್ಣನೆ ಮಾಡುವಾಗ ಇದಕ್ಕೆಲ್ಲ ನರಕಗಳನ್ನು ಹೇಳಿದ್ದಾರೆ. ಅದಕ್ಕೆ ಆಚಾರ ನಾವು ಭಾಗವತಕ್ಕೆಲ್ಲ ಬರೋದೇ ಇಲ್ಲ. ಸುಮ್ಮನೆ ಎಲ್ಲ ಬೇಡ ಕೇಳಿದ್ರೆ ಎಲ್ಲ ಪ್ರಾಬ್ಲಮ್, ಸುಮ್ಮನಿದ್ಬಿಟ್ರೆ ನೋ ಪ್ರಾಬ್ಲಮ್. ಅದಕ್ಕೆ ಪುರಾಣಕ್ಕೆಲ್ಲ ಬರಲೇಬಾರ್ದು, ಹಿಂಗೆಲ್ಲ ಕೊಂಡ್ಬಿಡ್ತಾರೆ ಇಲ್ಲಿ. ಹಾಗಾಗಿ ಗೃಹಸ್ಥ ಈ ದೇವತೆಗಳು ಎಲ್ಲ ಕಾಲದಲ್ಲಿ ಎಲ್ಲ ಆಶ್ರಮದ ಗುಣವನ್ನು ಪಾಲನೆ ಮಾಡುವ ತಾಕತ್ತು ಅವರಿಗಿದೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಜೀವೋತ್ತಮರಾದ ವಾಯುದೇವರು ವರಾಶ್ರಮಂ, ಶ್ರೇಷ್ಠವಾದ ಆಶ್ರಮ. 4 ಆಶ್ರಮಗಳಲ್ಲಿ ಭಗವಂತನಿಗೆ ಪ್ರೀತ್ಯಾಸ್ಪದವಾದ ಆಶ್ರಮ ಸನ್ಯಾಸ. ಸನ್ಯಾಸ ಅಂದರೆ ಚೆನ್ನಾಗಿ ದೇವರಲ್ಲಿ ಮನಸ್ಸಿಡೋದೇ ಸನ್ಯಾಸ. ಗೃಹಸ್ಥರಂಗಿಡಕ್ಕಾಗಲ್ಲ ರೀ. ಹೆಂಡತಿ, ಮಕ್ಕಳು, ಮನಿ, ಮಾರುತಿ ಇವೆಲ್ಲ ಇರುತ್ತೆ ನಮಗೆ. ಅದ್ರ ಮೇಲೆ ಭಾರಿ ಮನಸ್ಸಿರುತ್ತೆ. ಮಾಧವನಲ್ಲಿ ಅಷ್ಟು ಸುಲಭವಾಗಿ ಮನಸ್ಸು ಹೋಗಲ್ಲ. ಹಾಗೆ ಹೋಗಬೇಕು ಅಂದರೆ ಸನ್ಯಾಸಿಗಳಾಗಬೇಕು ಅಂತ ವಿಚಾರ ಮಾಡಿ ಅವರು ಹಾಗಾಗಿದ್ದಾರೆ. ಕ್ರಿಯಾಕಲಾಪಂ ಸಕಲಂಕ ಕಾಲ ವಿಧಾನ ಮಾರ್ಗೇಣ ವಿದಾಯ ಕೇವಲಂ ಸದಾ ಪ್ರಸನ್ನಸ್ಯ ಹರೇ ಪ್ರಸತ್ತಯೇ ಮುಹುಸ್ಸಮಸ್ತ ನ್ಯಸನಂ ಸಮಭ್ಯದಾತ್. ಕಾಲಕಾಲಕ್ಕೆ ಮಾಡಬೇಕಾದಂಥ ಎಲ್ಲ ಧರ್ಮಗಳನ್ನು ಚೆನ್ನಾಗಿ ತಿಳಿದಂಥ ವಾಸುದೇವ ಬಾಲಕ ಶಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿ ಅನುಗುಣವಾಗಿ ಕಾರ್ಯಕಲಾಪವನ್ನು ಮಾಡಿ ಭಗವಂತನ ಪ್ರಸನ್ನತೆಗಾಗಿ, ಹರಿಪ್ರೀತಿಗಾಗಿ ಸಮಸ್ತ ವಸ್ತುಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ದಾನೆ. ಇದೇ ಸನ್ಯಾಸ ಆಶ್ರಮದ ಮುಖ್ಯ ಕಲಾಪ, ಈವೆಂಟ್. ಅದು ಏನಂದರೆ ಸನ್ಯಸ್ತೋಹಂ ಅಂತ 7 ಬಾರಿ 2 ಕೈಗಳನ್ನು ಎತ್ತಿ ಸನ್ಯಾಸಿಯಾದವ ಹೇಳಬೇಕು. ಸನ್ಯಸ್ತೋಹಂ ಇದರರ್ಥ ಒಂದು ಬಿಟ್ಟಿದ್ದೇನೆ ಅಂತ, ಒಂದು ಇಟ್ಟಿದ್ದೇನೆ.
ಏನು ಬಿಟ್ಟಿದ್ದೇನೆ? ಎಲ್ಲದರ ಮೇಲಿರುವ ಮನಸ್ಸನ್ನು ಬಿಟ್ಟಿದ್ದೇನೆ, ಯಾವುದರ ಮೇಲೂ ನನ್ನ ಮನಸ್ಸು ಇಟ್ಟಿಲ್ಲ. ಎಲ್ಲೂ ಇಟ್ಟಿಲ್ವಾ? ಇಟ್ಟಿದ್ದೇನೆ, ದೇವರಲ್ಲಿ ಇಟ್ಟಿದ್ದೇನೆ. ಬಿಟ್ಟಿದ್ದೇನೆ, ದೇವರಲ್ಲಿ ಇಟ್ಟಿದ್ದೇನೆ ಅಂತ ತಿಳಿಸುವಂಥದ್ದು. ಹಾಗೆ ಇವರು ಯಾವಾಗಲೂ ಭಗವಂತನಲ್ಲೇ ಮನಸ್ಸುಳ್ಳವರು. ಈಗೂ ಮತ್ತೆ ಹಾಗೆ ಮಾಡಿದ್ದಾರೆ. ಅವರಿಗೆ ಪ್ರಣವಾಧಿಕಾರ ಬಂದಿದೆ. ಅವರಿಗೆ ಪೂರ್ಣ ಪ್ರಜ್ಞಾ ಅಂತ ಹೆಸರಿಟ್ಟಿದ್ದಾರೆ. ಗುಣಾನುರೂಪೋನ್ನತಿ ಪೂರ್ಣ ಬೋಧ ಇತ್ಯಮುಷ್ಯ ನಾಮ ದ್ವಿಜವೃಂದ ವಂದಿತ. ಅವರಿಗೆ ಆಶ್ರಮ ಕೊಟ್ಟಾಗ ಪೂರ್ಣ ಬೋಧ, ಪೂರ್ಣ ಪ್ರಜ್ಞಾ, ದಶಪ್ರಮತಿ ಇತ್ಯಾದಿಗಳೆಲ್ಲ ಅವರಿಗೆ ಬಂದಿರತಕ್ಕಂಥದ್ದು. ಮೊದಲೇ ಅವರು 32 ಲಕ್ಷಣದಿಂದ ಯುಕ್ತರಾದವರು. ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ಮೇಲೆ ಸಹಜವಾದ ಶೋಭೆ ಅವರಲ್ಲಿ ಬಂದಿರತಕ್ಕಂಥದ್ದು. ಪೂರ್ಣಪ್ರಜ್ಞರಿಗೆ ಅಚ್ಯುತ ಪ್ರೇಕ್ಷಾಚಾರ್ಯರು ಏನು ಸನ್ಯಾಸಿ ಆದಮೇಲೆ ಹೇಗಿರಬೇಕು ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಅದನ್ನು ಹೇಳಿಕೊಡ್ಲಿಕ್ಕೆ ಹೋಗಿ ಅವರಿಂದಲೇ ವಿಶೇಷವಾಗಿ ಕಲ್ತರು ಅಂತ ಹೇಳ್ತಾ ಇದ್ದಾರೆ. ಮತ್ತು ಆ ಸಂದರ್ಭದಲ್ಲಿ ಒಬ್ಬ ಮನುಷ್ಯನಲ್ಲಿ ಭಗವಂತ ಪ್ರವೇಶ ಮಾಡಿ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಹೇಳ್ತಾ ಇದ್ದಾನೆ, ಇವನೇ ನಿಮ್ಮ ಗುರುಗಳು, ಈಗ ಬಂದಿರತಕ್ಕಂಥವರು, ಅವರಲ್ಲಿಯೇ ನೀವೇನು ನಿಮ್ಮ ಸಂದೇಹಗಳಿದ್ರೂ ಕೂಡ ಪರಿಹಾರ ಮಾಡಿಕೊಳ್ಬೇಕು ಅಂತ. ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಬಹಳ ಆನಂದ ಆಯಿತು. ಇಂತಹ ಉತ್ತಮರ ಒಂದು ಸಹವಾಸ ಸಿಕ್ತಲ್ಲ ಅಂತ. ಹೀಗಿರುವಾಗ ಒಮ್ಮೆ ಆಚಾರ್ಯರು ನಾವು ಗಂಗಾ ನದಿ ಸ್ನಾನಕ್ಕೆ ಹೋಗ್ತೇವೆ ಅಂತ ಗುರುಗಳಲ್ಲಿ ಹೇಳಿದ್ದಾರೆ. ಆದರೆ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಅವ್ರನ್ನ ಬಿಟ್ಟಿರಲಿಕ್ಕಾಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಇಂದಿನಿಂದ 3ನೇ ದಿನ ಗಂಗಾ ನದಿಯೇ ಇಲ್ಲಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ 3 ದಿನಕ್ಕೆ ಗಂಗಾ ನದಿ ಬಂದಿರತಕ್ಕಂಥದ್ದು. ಇವತ್ತೇನು ನಾವು ಮಧ್ವ ಸರೋವರ ನೋಡ್ತಾ ಇದ್ದೀವಿ, ಅಲ್ಲಿ ಗಂಗಾ ನದಿಯ ವಿಶಿಷ್ಟವಾದ ಸನ್ನಿಧಾನ ಇರ್ತಕ್ಕಂಥದ್ದು. ಮುಂದೆ ಆಚಾರ್ಯರು ಗುರೋಶ್ವ ಶಿಷ್ಯಂ ಚತುರಂ ಚಿಕಿರ್ಷದ ಪ್ರಚೋದನಾಚ್ಯೋತುಮಿಹೋಪಚಕ್ರಮಿ. ಅದು ಆಚಾರ್ಯರು ಇಷ್ಟಸಿದ್ಧಿ ಅಂತ ಇದನ್ನು ಮೊಟ್ಟ ಮೊದಲ ಬಾರಿಗೆ ಅಚ್ಯುತ ಪ್ರೇಕ್ಷಾಚಾರ್ಯರು ಮಧ್ವಾಚಾರ್ಯರಿಗೆ ಪಾಠ ಹೇಳಿದರು. ಗ್ರಂಥದ ಹೆಸರೇನು? ಇಷ್ಟಸಿದ್ಧಿ. ಅದು ಹೇಳಲಿಕ್ಕೆ ಶುರು ಮಾಡಿದಾಗ ಆಚಾರ್ಯರು ಆ ಇಷ್ಟಸಿದ್ಧಿಯ ಮೊದಲ ಶ್ಲೋಕ ಯಾನುಭೂತಿರಜಾಮೀಯ ಅನಂತಾತ್ಮಾನಂದ ವಿಗ್ರಹ ಮಹದಾದಿ ಜಗನ್ಮಾಯ ಚಿತ್ರಭಿತ್ತಿಂ ನಮಾಮಿತಾಂ. ಆ ಇಷ್ಟಸಿದ್ಧಿ ಅನ್ನುವಂತಹ ಏನು ಗ್ರಂಥ ಇದೆ ಅದನ್ನು ಹೇಳಿಕೊಟ್ಟಾಗ ಆಚಾರ್ಯರು ಮೊದಲ ಪದ್ಯದಲ್ಲಿ 32 ದೋಷಗಳನ್ನು ಹೇಳಿದ್ರು. ಪ್ರಥಮ ಕವಳೆ ಮಕ್ಷಿಕಾಬಾಧ ಅಂತ. ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ ಗುರುಗಳು ಮೊದಲು ಶ್ಲೋಕ ಹೇಳಿದರೆ ಶಿಷ್ಯರು ಹೇಳಿದ್ರು, ನೋಡಿ ಅದಲ್ಲಿ ತಪ್ಪಿದೆ, ಇಲ್ಲಿ ತಪ್ಪಿದೆ, 32 ತಪ್ಪು. ಇವ್ರದ್ದು 32 ಗುಣ. ಆ ಎದರ ಗ್ರಂಥದಲ್ಲಿ 32 ದೋಷ ಹೇಳಿದಾಗ ಅದಕ್ಕೆಲ್ಲ ಮುಂದೆ ಉತ್ತರ ಕೊಟ್ಟಿದ್ದಾರೆ ಅಂದರು ಗುರುಗಳು. ನೀವೇನೇನು ಆಕ್ಷೇಪ ಮಾಡ್ತಾ ಇದ್ದೀರಿ, ಕ್ವಶನ್ ಮಾಡ್ತಾ ಇದ್ದೀರಿ, ಇದಕ್ಕೆಲ್ಲ ಈ ಗ್ರಂಥದಲ್ಲಿ ಮುಂದೆ ಉತ್ತರ ಕೊಟ್ಟಿದ್ದಾರೆ ಅಂತ. ಆಗ ಆಚಾರ್ಯರಂದರು, ಮುಂದೆ ಏನು ಉತ್ತರ ಕೊಟ್ಟಿದ್ದಾರೆ ನಂಗೆ ಗೊತ್ತಿಲ್ಲ, ಇವು ಗ್ರಂಥ ಪೂರ ಓದಿದ್ದೀರಲ್ಲ ನೀವು, ನನಗೆ ಆ ಉತ್ತರ ಹೀಗೆ ಮೊದಲು ಹೇಳಿ ಆಮೇಲೆ ಕಂಟಿನ್ಯೂ ಮಾಡಿ ಅಂದರು. ಓ ಇದು ಯಾಕೋ ಕಷ್ಟಕ್ಕೆ ಬಂತಪ್ಪ ಅಂಥೇಳಿ, ಇನ್ನು ನಂಗೆ ನಿನಗೆ ಹೇಳಕ್ಕೆ ಸಾಧ್ಯ ಇಲ್ಲಪ್ಪ. ಗುರೌತಮೂಚೆ ಪ್ರಣಿಗದ್ಯತಾಮಿತಿ. ಆಚಾರ್ಯರು ಕೇಳ್ತಾ ಇದ್ದಾರೆ, ಈಗಲೇ ಹೇಳ್ರಿ ಅಂತ. ಆಗ ಅವರು ಆಗಲಿಲ್ಲ. ಕಡೆಗೆ ಆಚಾರ್ಯರು ಪಾಠ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಆಚಾರ್ಯರು ಮೊದಲು ಕೇಳಿದ್ದಾದರೂ ಯಾಕಂದರೆ ಕೇಳಬೇಕು, ದೊಡ್ಡವರಲ್ಲಿ ಪಾಠ ಕೇಳಬೇಕು ಅನ್ನೋದು ತೋರಿಸ್ಲಿಕ್ಕೋಸ್ಕರವಾಗಿ ಆಚಾರ್ಯರು ಹಾಗೆ ಕೇಳಿದ್ದಾರೆ. ಒಮ್ಮೆ ಗುರೋರೂಪಾಂತೆ ಶ್ರವಣೈರತೈದ್ವಿಜೈ ಸಪಂಚಶೈ ಭಾಗವತೆ ಕದಾಚನ. ಒಮ್ಮೆ ಪಾಠ ಹೇಳುವ ಸಂದರ್ಭ, ಆ ಸಂದರ್ಭದಲ್ಲಿ ಭಾಗವತದ ಪಾಠ 5ನೇ ಸ್ಕಂದ. ಹುಡುಗರೆಲ್ಲ ಕೂತವರೆಲ್ಲ ಒಬ್ಬೊಬ್ರು ಒಂದೊಂದು ಶ್ಲೋಕ ಹೇಳ್ತಾರೆ. ಒಂದೇ ಶ್ಲೋಕ ಬೇರೆ ಬೇರೆ ಥರ, ಈ ಪ್ರಿಂಟಿಂಗ್ ಮಿಸ್ಟೇಕು ಅದು ಇದು ಇರುತ್ತಲ್ಲ. ಕಡೆಗೆ ಅಲ್ಲಿದ್ದ ಮಧ್ವಾಚಾರ್ಯರು ಎದ್ದನಂತೆ ಹೇಳ್ತಾ ಇದ್ದಾರೆ, ನೀವು ಹೇಳ್ತಿರೋ ಯಾವ ಶ್ಲೋಕವೂ ವೇದವ್ಯಾಸ ದೇವರಿಗೆ ಸಂಬಂಧಪಟ್ಟದ್ದಲ್ಲ. ಅಲ್ಲಿ ಕೂತವರೆಲ್ಲ ಪುಸ್ತಕದಲ್ಲಿ ಪ್ರಿಂಟ್ ಆಗಿದ್ದೇ ಹೇಳ್ತಾ ಇದ್ದರು, ಮಸ್ತಕದಲ್ಲಿ ಪ್ರಿಂಟ್ ಆಗಿರಲಿಲ್ಲ.
ಮಧ್ವಾಚಾರ್ಯರಿಗೆ ಪುಸ್ತಕ ನಿರಪೇಕ್ಷಿಗಳು, ಅವರಿಗೆಲ್ಲ ಮಸ್ತಕದಲ್ಲಿಯೇ. ಆದರೆ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಬಹಳ ಆಶ್ಚರ್ಯ ಆಯಿತು. ಅಲ್ಲಪ್ಪ, ಅವ್ರು ಹೇಳಿದ್ದೆಲ್ಲ ಸರಿಗಿಲ್ಲ ಅಂತೀಯ, ನಿಂಗೆ ಸರಿಗಿರೋದು ಗೊತ್ತಿದೆಯಾ ಅಂದರೆ ಗೊತ್ತಿದೆ ಅಂದರು. ಹಾಗಾದರೆ ಮುಂದಿನ ಭಾಗ ಹೇಳು, ಇದುವರೆಗೆ ಯಾವುದು ಹೇಳಲಿಲ್ಲ ಅದನ್ನು ಹೇಳು. ನಿಗದ್ಯತಾಂ ಗದ್ಯಮಿಹ ಇವ ಪಂಚಮೇ, 5ನೇ ಸ್ಕಂದದ ಅನುವಾದವನ್ನು ಮಾಡು ಅಂತ ಭಾಗವತ ಅನುವಾದಕ್ಕೆ ಗುರುಗಳು ಕೇಳಿದಾಗ ಮಧ್ವಾಚಾರ್ಯರು ಪುಸ್ತಕ ನಿರಪೇಕ್ಷಿಯಾಗಿ 5ನೇ ಸ್ಕಂದ, ಅದು ಗದ್ಯ ಭಾಗ. ಪಂಚಮ ಸ್ಕಂದದಲ್ಲಿ ಬೇರೆ ಎಲ್ಲ ಸ್ಕಂದಗಳು ಶ್ಲೋಕ ರೂಪದಲ್ಲಿದ್ದರೆ ಇದಕ್ಕೆ ಫುಲ್ ಸ್ಟಾಪೇ ಇಲ್ಲ ರೀ. ಒಂದೊಂದು ಶ್ಲೋಕ ಹನುಮಂತ ದೇವರು ಬಾಲತ್ತರ, ಅದನ್ನು ಆಚಾರ್ಯರು ನಿರರ್ಗಳವಾಗಿ ಹೇಳಿಬಿಟ್ಟಿದ್ದಾರೆ. ಆಶ್ಚರ್ಯ ಆಯಿತು ಗುರುಗಳಿಗೆ. ಅಲ್ಲಪ್ಪ, ಇದು ಯಾವಾಗ ನೀವು ಅಧ್ಯಯನ ಮಾಡಿದ್ದು ಏನು ಅಂದಾಗ ಮಧ್ವಾಚಾರ್ಯ ಹೇಳ್ತಾರೆ, ಅತ್ರ ಜನ್ಮನಿ ನ ಯತ್ ಪಠಿತಂತೆ ಚೈತ್ರಭಾತಿ ಕಥಮಿತ್ಯಮುನೋಕ್ತೆ ಪೂರ್ವ ಜನ್ಮ ಸುಹಿ ವೇದ ಪುರೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ಇದನ್ನ ನಾನು ಬಹಳ ಹಿಂದೆ, ಈಗಲ್ಲ ಅಂದರೆ ಈ ಜನ್ಮದಲ್ಲೇ ಅಲ್ಲ, ವಾಯುದೇವರಾಗಿದ್ದಾಗಲೇ ಭಗವಂತನ ಬಳಿಯಲ್ಲಿ ಎಲ್ಲವನ್ನೂ ಕೇಳಿದಂತಹ ಮಹಾನುಭಾವರು, ಯಸ್ತತ್ಪ್ರಸಾದಾದ ಅಖಿಲಾಂಶ್ಚ ವೇದಾನ್ ಸ ಪಂಚರಾತ್ರಾನ್ ಸಹರಸ್ಯ ಸಂಗ್ರಹಾನ್ ವೇದೇತಿಹಾಸಾಂಶ್ಚ ಪುರಾಣಯುಕ್ತಾನ್ ಯಥಾವಧಾನ್ಯ ಅಪಿ ಸರ್ವ ವಿದ್ಯಾ. ಅವರು ಎಲ್ಲ ವಿದ್ಯೆಯನ್ನು ಭಗವಂತನಲ್ಲಿಯೇ ಅಧ್ಯಯನ ಮಾಡಿದ ಮಹಾನುಭಾವರು. ಹೀಗೆ ಆಚಾರ್ಯರು ತಮ್ಮ ಪಾಠ ಪ್ರವಚನದ ಮೂಲಕ ಎಲ್ಲ ಕಡೆ ಅವರ ಕೀರ್ತಿ ಹಬ್ಬಿರ್ತಕ್ಕಂಥದ್ದು. ವೇದಾಂತ ವಿದ್ಯೆ ಎನ್ನುವಂಥ ಸಾಮ್ರಾಜ್ಯದ ಪರಿಪಾಲನೆ, ಆ ಕಾರ್ಯದಲ್ಲಿ ಪೂರ್ಣಪ್ರಜ್ಞರನ್ನು ಅಧಿಪತಿಗಳನ್ನಾಗಿ ನಿಶ್ಚಯಿಸಿ ಅಚ್ಯುತ ಪ್ರೇಕ್ಷಾಚಾರ್ಯರು ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿದ್ದಾರೆ. ಮೊದಲು ಕೊಡೋದು ಸನ್ಯಾಸ, ಆಮೇಲೆ ಆಗೋದು ವೇದಾಂತ ಸಾಮ್ರಾಜ್ಯದ ಪಟ್ಟಾಭಿಷೇಕ. ಆ ಸಂದರ್ಭದಲ್ಲಿ ಆನಂದ ತೀರ್ಥ ಅಂತ ಅವರಿಗೆ ಹೆಸರಿಟ್ಟಿದ್ದಾರೆ. ಆನಂದ ತೀರ್ಥ ಅಂದರೆ ಮಧು ಇತ್ಯಾನಂದ ಉದ್ದಿಷ್ಟ ವೇತಿ ತೀರ್ಥಮುದಾಹೃತಂ ಮಧ್ವಃ ಆನಂದ ತೀರ್ಥಸ್ಯ ತೃತೀಯ ಮಾರುತಿ ತನು. ವಾಯುದೇವರೇ ಆನಂದ ರೂಪಸ್ಯ ಪರಸ್ಯ ಪಾತ್ರಧೀಹಿ ಆನಂದ ಸಂದಾಯಿಷು ಶಾಸ್ತ್ರಕೃತ್ ಸಯತಿ. ಆನಂದ ರೂಪನಾದ ಸರ್ವೋತ್ತಮನಾದ ಭಗವಂತ, ಅವನ ಪರ್ಮನೆಂಟ್ ವಾಸಸ್ಥಾನ ಜಗದ್ಗುರು ಮಧ್ವಾಚಾರ್ಯರ ಮನಸ್ಸು. ಅಂತಹ ಆಚಾರ್ಯರು ಸ್ವರೂಪದ ಆನಂದದ ಅನುಭವಕ್ಕೆ ಬೇಕಾಗುವಂತಹ ಶಾಸ್ತ್ರವನ್ನು ರಚನೆ ಮಾಡಿ ಕೊಡುವ ಕಾರಣ ಅವರಿಗೆ ಆನಂದ ತೀರ್ಥ. ತೀರ್ಥ ಅಂದರೆ ಶಾಸ್ತ್ರ. ಯಾವ ಶಾಸ್ತ್ರದ ಅಧ್ಯಯನ ಅಧ್ಯಾಪನ ಮಾಡೋದ್ರಿಂದ ನಿಮ್ಮದೇ ಆಗಿರ್ತಕ್ಕಂಥ ಆನಂದದ ಅನುಭವ ಆಗತ್ತೋ ಅಂತ ಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟವರು ಅಂತ ತಿಳಿಸ್ತಾ ಇದ್ದಾರೆ. ಹೀಗಿರುವ ಸಂದರ್ಭದಲ್ಲಿ ಈ ಗುರುಗಳು ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಒಬ್ಬರು ಸನ್ಯಾಸಿ ಫ್ರೆಂಡ್ ಇದ್ದರು. ಸನ್ಯಾಸಿಗಳಿಗೂ ಸನ್ಯಾಸಿಗಳೇ ಫ್ರೆಂಡ್ ಇರ್ತಾರೆ, ಬೇರೆ ಫ್ರೆಂಡ್ ಇರಬಾರ್ದೇ ವಿನ ಸನ್ಯಾಸಿಗಳು ಇರ್ಬೋದು, ಇದ್ದರು. ಆದರೆ ಅವರು ತರ್ಕಶಾಸ್ತ್ರದಲ್ಲಿ ಚೆನ್ನಾಗಿ ಓದ್ಕೊಂಡವರು. ಜೊತೆಗೆ ಈ ತರ್ಕ ಓದ್ತಾ ಓದ್ತಾ ದುರಹಂಕಾರ ಬರೋದು ಜಾಸ್ತಿ, ಅದು ಬಂದ್ಬಿಟ್ಟಿತ್ತು. ಈ ಬೈ ಒನ್ ಗೆಟ್ ಒನ್ ಇದ್ದ ಹಾಗೆ ತರ್ಕಶಾಸ್ತ್ರನ ಯಾರು ಪರ್ಚೇಸ್ ಮಾಡಿದ್ರಿ ಅವರಿಗೆ ದೇವರ ದಯ ಇದ್ದರೆ ದುರಹಂಕಾರ ಬರಲ್ಲ, ಇಲ್ಲದೇ ಇದ್ರೆ ಅದಕ್ಕೆ ಅದು ಫ್ರೀ, ಅದು ಬೇಡ ಅಂದರೂ ಬಂದ್ಬಿಡುತ್ತೆ. ನಂಗೆ ಸಮ ಯಾರು ಅಂತ ಇದು ಬಂದ್ಬಿಡುತ್ತೆ. ಹೀಗೆಲ್ಲ ಇರುವಾಗ ಆ ತಾರ್ಕಿಕ ಸನ್ಯಾಸಿ ತಾನು ಈ ಗುರುಗಳ ಹತ್ರ ಒಬ್ಬ ಹೊಸ ಶಿಷ್ಯ ಬಂದಿದ್ದಾನೆ, ಏನಾದರೂ ಮಾಡಿ ಗೆದ್ದು ಬಿಡೋಣ ಅಂಥೇಳಿ ಅಲ್ಲಿ ಬಂದಿದ್ದಾರೆ. ಆದರೆ ಆನಂದ ತೀರ್ಥರ ಮುಂದೆ ಕ್ಷಣಕಾಲ ಕೂಡ ನಿಲ್ಲಿಕ್ಕಾಗಲಿಲ್ಲ.